ಅಜಯ್ ಏನು ಕರ್ದಲ್ಲ, ಏನು ವಿಷಯ? ಅಜ್ಜಿ ಮತ್ತೆ ಬೇಗ ಹೇಳು, ಕೆಲಸಗಳವೆ. ನೀನೇನು ಪಾತ್ರೆ ತೊಳಿಬೇಕಿಲ್ಲ? ಏನಿಲ್ಲ ಅಜ್ಜಿ, ನೀನು ನಿಧಾನಕ್ಕೆ ಹೇಳು ಆಯ್ತು. ನಾನೊಂದು ವಿಷಯ ನಿಮ್ಮೆಲ್ಲರ ಹತ್ರನೂ ಹೇಳಬೇಕು ಅಂತ ಕರ್ಸಿದ್ದೀನಿ. ಪೂಜೆ ಟೈಮ್ನಲ್ಲಿ ನಾಗಂಗೂ ಇಂದ್ರಂಗೂ ಸ್ವಲ್ಪ ಬೇಜಾರಾಯಿತು. ಆ ವಿಷಯ ವಿದ್ಯೆವರೆಗೂ ಹೋಯ್ತು. ಇಂದ್ರ ಹೇಳಿದ್ರಲ್ಲೂ ತಪ್ಪೇನಿಲ್ಲ. ವಿದ್ಯೆಗೆ ಅಷ್ಟೊಂದು ಬೆಲೆ ಇದೆ ಅಂತಂದಮೇಲೆ ವಿದ್ಯೆ ಕಲ್ತಿರೋನ್ನೇ ಈ ಮಾಸ್ತಿ ಕೊಪ್ಪಳಿಗೆ ರಾಣಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಶಬಾಷ್. ನಾನು ಹೇಳಿಲ್ವೇನೆ, ನಮ್ಮ ಅಜ್ಜಿ ಮನಸ್ಸು ಮಕ್ಕಳ ಡೈಪರ್ ಇದ್ದಂಗೆ, ಗಲೀಜ್ ಅನ್ಸಿದ್ರು ಹೀರ್ಕೊಂಡ್ಬಿಡ್ತದೆ. ಹೋಗಿ ಕರಿತಾವಳೆ, ಹೋಗು ಹೋಗಮ್ಮೆ. ಇಂದ್ರ, ನಾನು ನಿನ್ನನ್ನೆಲ್ಲ ಕರೆದಿದ್ದು, ರಾಣಿನ ನಾನು ಕರೆದಿದ್ದು. ಹೇಳಿ ಅಜ್ಜಿ. ಅಜ್ಜಿ ಒಂದು ನಿಮಿಷ. ಅಲ್ಲ ಅಜ್ಜಿ, ಈಗ ತಾನೇ ಹೇಳಿದ್ರಿ ಮಾಸ್ತಿ ಕೊಪ್ಪಳಿಗೆ ದೊಳೆ ರಾಣಿ ಅಂತ ಹೇಳಿಬಿಟ್ಟು ಈಗ ಓದೋಕ್ಕೆ ಬರೆಯೋದಕ್ಕೆ ಬರದೇ ಇರೋ ಇವಳನ್ನ ಕರಿತಾ ಇದ್ದೀರಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತ? ಓದು ಬರಹ ಬರ್ದಿದ್ರೆ ಏನಾಯ್ತು? ಓದು ಬರಹ ಬರೀತಾಳೆ, ಅದನ್ನು ಕಲ್ಸೋದಕ್ಕೆ ನಾನು ಕರೆದಿದ್ದು. ವಾ, ಹಂಗಾರೆ ಪಾಠ ಕಲಿಸ್ತೀಯಾ? ಹೌದು, ಪಾಠ ಕಲಿಸ್ತೀನಿ. ರಾಣಿ ಓದ್ತಾಳೆ. ಅದೇನೋ ಹೇಳಿದ್ರಲ್ಲಪ್ಪ, ಏನದು? ಡಿಂಗ್ರಿ. ಏಯ್ ಥೂ, ಬೇಕಪ್ಪ, ಡಿಂಗ್ರಿ ಅಲ್ಲ ಅದು, ಡಿಗ್ರಿ. ನಾನು ಅದು ಹೇಳಿದ್ದು. ಹಾ, ಅದೇ, ಅದನ್ನೇ ರಾಣಿ ಓದ್ತಾಳೆ. ಮನೆಗೆ ಮರ್ಯಾದೆನೂ ತರ್ತಾಳೆ. ಆ ಹುಡುಗ ಜೈಲ್ಗೆ ಹೋಗೋಂತವನೇ ಅಲ್ಲ, ಆದರೂ ಈ ಥರ ಎಲ್ಲ ನಡೀತಿದೆ ಅಂದರೆ ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ. ನನಗೂ ಅದೇ ಅನುಮಾನ ಆತೆ. ಅವ್ನು ಯಾವತ್ತೂ ಯಾರಿಗೂ ಜೋರ್ ವಾಯ್ಸಲ್ಲಿ ಮಾತಾಡ್ದವನೇ ಅಲ್ಲ. ನಾವೇ ತಮಾಷೆಗೆ ಅವನನ್ನು ರೇಗಿಸಿದ್ರೆ ತಿರುಗೂ ಮಾತಾಡ್ತಿರ್ಲಿಲ್ಲ ಆತೆ. ಅಂಥವ್ನು ಅದು ಹೇಗೆ ಜೈಲಿಗೆ ಹೋಗೋಕ್ಕೆ ಸಾಧ್ಯ ಅಂತ ನಮ್ಮ ಪರ್ಶು ಕೇಳಿದ್ರೆ ಗೊತ್ತಾಗುತ್ತೆ ಇರೋ. ಅದು ಹೌದು ಅತ್ತೆ. ಆದರೆ ನನಗೇನು ಟೆನ್ಷನ್ ಗೊತ್ತಾ, ಸೀನಂಗೆ ಹಿಂಗಾಗಿದೆ ಅಂತ ಅಣ್ಣಂಗೆ ಏನಾದರೂ ಗೊತ್ತಾದರೆ ಅವ್ನು ತುಂಬ ಗಾಬರಿ ಆಗಿಬಿಡ್ತಾನೆ. ಅದು ಅಲ್ಲದೆ ಪಾಪ ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಕ್ಲಿನಿಕ್ ಬೇರೆ ಓಪನ್ ಮಾಡ್ತಿದ್ದಾನೆ ಇವಾಗ. ಇಂಥ ಟೈಮಲ್ಲೇ ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ. ಇಂಥ ವಿಷಯ ಇಷ್ಟೊತ್ತಲ್ಲಿ ಗೊತ್ತಾದರೆ ಸುಮ್ಮನೆ ಹಿಂಸೆ. ಪರ್ಶು ಪರ್ಶು ಬಂದ್ಯಾ? ಸೀನನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತು ಚಿಕ್ಕವ್ವ. ಯಾಕಂತೆ ಅವನ್ನ ಜೈಲಿಗೆ ಹಾಕಿದ್ದು? ನಮ್ಮ ಗುಂಡು ಆರಾಮಾಗಿದ್ದಾಳ್ತಾನೆ. ಇವ ರತ್ನಿ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತಿದೆ? ಸೀನುನ ಅವಾಗಲೇ ಸ್ಟೇಷನಿಂದ ಬಿಡ್ಸವ್ರಂತೆ, ಮನೆಯವರೆಲ್ಲ ಸ್ಟೇಷನ್ಗೆ ಹೋಗಿದ್ರಂತೆ, ನಮ್ಮ ಶಿವು ಪಾರನು ಸ್ಟೇಷನ್ಗೆ ಹೋಗಿದ್ರಂತೆ. ಅಯ್ಯೋ, ಅಣ್ಣಂಗೆ ಈ ವಿಷಯ ಗೊತ್ತಾಗೋಯ್ತಾ? ಅವ್ನು ಬೇಜಾರಾಗಿದ್ನಾ? ನೋಡು, ಮತ್ತೆ ಮತ್ತೆ ಟೆನ್ಷನ್ ಆಯ್ತಿದೆ. ಅದು ಏನಾಗಿಲ್ಲ ರತ್ನಿ, ನಮ್ಮ ರಶ್ಮಿಗೆ ನಮ್ಮ ಸೀನ ಏನೋ ಸ್ವಲ್ಪ ಮುಟ್ಟುದಂತೆ. ಅದಕ್ಕೆ ನಮ್ಮ ಮಾದಪ್ಪಣ್ಣ ನನ್ನ ಸೊಸೆಗೆ ಹೊಡಿತವನೆ ಅಂದ್ಕೊಂಡು ಪೊಲೀಸರು ಕಟ್ಬಿಟ್ಟವ್ರೆ. ಆಮೇಲೆ ರಶ್ಮಿ ಸ್ಟೇಷನ್ಗೆ ಹೋಗಿ ಏನೂ ಆಗಿಲ್ಲ ಅಂತ ಹೇಳಿ ಅವಳೇ ಬಿಡ್ಸ್ಕೊಬಂದವಳೆ. ನಾನು ಹೇಳಿಲ್ವಾತೆ ಸೀನಾ ಆ ಥರ ಕೆಟ್ಟ ಹುಡುಗ ಅಲ್ಲ ಅಂತ. ಏನೋ ಒಂದು ತಮಾಷೆಗೆ ಅಂದಿರ್ತಾನೆ, ಅದನ್ನೇ ಈ ಮಾದಪ್ಪಣ್ಣ ಸೀರಿಯಸ್ ಆಗಿ ತಿಳ್ಕೊಂಡು ಪೊಲೀಸಿಗೆಲ್ಲ ಹಾಕೊಟ್ಬಿಟ್ಟಿದಾರಾ? ಅಲ್ಲ, ಈ ವಿಷಯಕ್ಕೆ ನಗಬೇಕೋ ಬೇಜಾರು ಮಾಡ್ಕೊಬೇಕು ಒಂದು ಗೊತ್ತಾಗ್ತಿಲ್ಲ ನನಗೆ. ನಿಜ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳಿಗೂ ಗಂಡ ಅಂತ ಇದ್ದರೆ ನಮ್ಮ ಶಿವು ಥರ ಇರಬೇಕು, ಮಾವ ಅಂತಂದರೆ ಅದು ನಮ್ಮ ಮಾದಪ್ಪಣ್ಣನ ಥರ ಇರಬೇಕು. ಆದರೆ ಈ ಮನೇಲಿ ನಡೀತಿರೋ ಕಥೆನೇ ಬೇರೆ. ಈ ಮನೆ ಬಂದಿರೋ ಸೊಸೆಗೆ ಮಾವ ಅಂತ ಅನಿಸ್ಕೊಂಡಿದ್ದಾನಲ್ಲ, ಆ ಮನುಷ್ಯನೇ ಅಲ್ಲ, ರಾಕ್ಷಸ ಆಗಿದ್ದಾನೆ. ನಮ್ಮ ರತ್ನಿಗೆ ಈ ಮನೇಲಿ ಮಾವ ರಾಕ್ಷಸ ಆಗೋವನೇ, ಕಟ್ಕೊಂಡಿರೋ ಗಂಡ ನಾನು ಕಣ್ಮುಂದೆ ಅನ್ಯಾಯ ನಡೀತಿದ್ರು ಏನು ಮಾಡದೇ ಇರೋ ಕಣ್ಸಾಗ್ಬಿಟ್ಟಿವ್ನಿ. ನಾನು ನಮ್ಮ ಶಿವ ಪಾರ್ವಣಿಗೆ ನೋಡ್ಕೊತಾನೆ, ಹಂಗೆ ನಾನು ಎಲ್ಲರೂ ನೋಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ
ಏನೂ ಆಗಿಲ್ಲ. ನಾನು ಪಾಪಿ ಪಾಪಿ ಪಾಪಿನ. ದೇವ್ರೆ, ಏನ್ ಮಾಡ್ಕೊತಿದ್ದೀರಾ ನೀವು? ಯಾಕೆ ಈ ಥರ ನಡ್ಕೊತಿದ್ದೀರಾ? ನೋಡಿ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಥರ ಗಂಡ ಯಾರಿಗೂ ಸಿಗಲ್ಲ ಕಣ್ರಿ. ಅಲ್ಲ, ನನ್ಗೇನು ಕಮ್ಮಿ ಮಾಡಿದ್ದೀರಾ ನೀವು? ಕಷ್ಟ ಅಂದಾಗ ಜೊತೆಗೆ ನಿಂತಿದ್ದೀರಾ. ಇದಕ್ಕಿಂತ ನನಗಿನ್ನೇನು ಬೇಕು ಹೇಳಿ? ಈ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಕಣ್ರಿ. ನಂಗೆ ಬೇಡ. ಒಂದೇ ಒಂದು ತುತ್ತು ತಿನ್ಲ ಸೀನಾ? ನಂಗೆ ಬೇಡ. ಜೈಲಲ್ಲಿ ಬಂದಿದ್ಯಾ ಕಳ, ಬಾ ಎಲ್ಲ ಸತ್ತೋಗಿರ್ತದೆ. ತಿನ್ಲ ಸೀನಾ? ನಂಗೆ ಬೇಡ ಕಣವ, ಸುಮ್ಮನೆ ಬಿಡವ ನನ್ನ. ಅದ್ಯಾಕೆ ಅನ್ನೋದ್ಮೇಲೆ ಗೊತ್ತು ಮಾಡ್ತೀಯಾ? ನೋಡ್ದೇನವ, ಉಡ್ಸಿದ ಮಗನೇ ಸ್ಟೇಷನ್ಗೆ ಹಾಕ್ಸ್ಬಿಟ್ಟು ಇವಾಗ ಅನ್ನ ತಿನ್ನುವಂಥವನೇ ನಿನ್ನ ಗಂಡ. ಇವರೆಲ್ಲ ಒಬ್ಬ ರೀ, ಅದೇನೇ ಕೋಪ ಇದ್ರೂ ನನ್ನ ಮೇಲೆ ತೀರಿಸ್ಕೊಳ್ಳಿ. ಮಾವನ ಮೇಲಾಗಲಿ ಅನ್ನದ ಮೇಲಾಗಲಿ ತೋರಿಸ್ಬೇಡಿ. ಒಂದೇ ಒಂದು ತುತ್ತು ಊಟ ಮಾಡ್ರಿ. ಅವ್ವ, ನಿನ್ನ ಗಂಡನಂತ ಮಾವ ಎಲ್ಲ ಹೆಣ್ಮಕ್ಳಿಗೂ ಸಿಗಲಿ, ಆದರೆ ನಿನ್ನ ಗಂಡನ ತಪ್ಪ ಯಾವ ಗಂಡು ಮಕ್ಳಿಗೂ ಸಿಗಬಾರ್ದು. ಲೀಲಾ, ಅವನಿಗೇನು ಬೇಕು ಅಂತ ಕೇಳು, ನಾನು ಮಾಡಿಕೊಡ್ತೀನಿ. ಆದರೆ ಹಸ್ಕೊಂಡಿರೋದು ಬೇಡ. ಇಂಥದ್ದು ಬೇಕು ಅಂತ ಹೇಳಿ ನಾನು ತಂದು ಕೊಡ್ತೀನಿ. ಆದರೆ ಸಂಸಾರ ನೆಟ್ಗಿಟ್ಕೊಳ್ಳಿ. ಏನು ಮಾತೇ ಆಡ್ಲಿಲ್ವಲ್ಲ ರೀ? ಏನು ಹೇಳಿ ನಾನು? ಅವನಿಗೆ ಜಿಮ್ ಮಾಡೋದಕ್ಕೆ ಮೊಟ್ಟೆ, ಮಾಂಸ ಎಲ್ಲ ಬೇಕಲ್ವಾ? ಅದೆಲ್ಲ ಅವನಿಗೆ ಇಷ್ಟ ಅಲ್ವಾ? ಅವನಿಗೆ ಇಷ್ಟಪಟ್ಟಿದ್ದು ತಂದು ಕೊಟ್ಟರೆ ಅವನು ತಿಂತಾನೆ. ನಾನು ತೊಗೊಂಬರ್ತೀನಿ, ಆಯಿತಾ? ಅಲ್ಲಿ ತನಕ ಅವನಿಗೆ ನೀನು ಸಮಾಧಾನ ಮಾಡ್ತಾಯಿರು. ಅವನಿಗೆ ಹಿಂಗೆ ನೋಡಿದ್ರೆ ನನ್ನ ಕರಳು ಕಿವುಚುತ್ತೆ. ರೀ, ನೀವು ಕಣ್ಣೀರು ಹಾಕಬೇಡಿ. ನಾನು ಅವನನ್ನು ನೋಡ್ಕೊತೀನಿ. ಅದೇನೇನು ಬೇಕೋ ಎಲ್ಲ ತಗೊಂಬನ್ರಿ. ರಶ್ಮಿ, ನನ್ನ ತಾಯಿ, ಎಲ್ಲ ಸರಿ ಹೋಗುತ್ತೆ.